ದಿನನಿತ್ಯ ಜಗತ್ತಿನಲ್ಲಿ ಕಂಡುಬರುತ್ತಿದ್ದ ಹಾಗೂ ಕಂಡುಬರುವ ಒಂದು ದೊಡ್ಡ ಸಮಸ್ಯೆ ಎಂದರೆ ಭ್ರೂಣ ಹತ್ಯೆ. ಈ ವಿಷಯವಾಗಿ ನಾವು ಜನರಲ್ಲಿ ಜಾಗೃತಿ ಮೂಡಿಸಲು ಮಾಡುತ್ತಿರುವ ಇದೊಂದು ಸಣ್ಣ ಪ್ರಯತ್ನ. ಪೇಷಂಟ್ ಅವಕಾಶ ಹೇಳಿ ಅಮ್ಮ ಏನಾಗಬೇಕು ಸರ್? ಇಲ್ಲ ಸರ್, ನಿಮ್ಮ ಹತ್ರ ಮಾತಾಡೋದು ಏನಿದೆ ನೀವು ಹೇಳಿ ಅಮ್ಮ. ಸರ್ ಇಲ್ಲ ಸರ್. ಹೇಳಿ ಹೋಗಿ. ಏನಿಲ್ಲ ಸರ್, ಈಗ ಒಂದೆರಡು ಹಣ್ಣು ನನಗೆ ಮತ್ತು 2 ಹೆಣ್ಮಕ್ಳಾಗಿದೆ ಸರ್. ಏನಾಗಿದೆ? ನನಗೆ 2 ಈ ಹೆಣ್ಮಕ್ಳಿಂದ ನನಗೆ 3ನೇ ಮಗು, ಈಗ 3ನೇ ಪ್ರೆಗ್ನೆಂಟ್ ಇದ್ದಾರೆ ಸರ್. ಇನ್ನು ಹೆಂಗೆ ಆಡ್ಬೇಕು? ನಮ್ಗೆ ಎಷ್ಟು ಆಡ್ತೀರಿ? ಇನ್ನು ಹೆಂಗೆ 2 ಸಾಕಾಗಲ್ವಾ? ಸರ್ ಇಲ್ಲ ಸರ್, ಈಗ ನನಗೆ ಗಂಡು ಮಗನೇ ಬೇಕು ಅಂತ ಸರ್, ಅದಕ್ಕೆ ಸರ್ ಈಗ 3ನೇ ಪ್ರೆಗ್ನೆಂಟ್ ಇದ್ದಾರೆ ಸರ್. ಈಗ ಅದಕ್ಕೆ ಮಗು ಗಂಡ ಹೆಣ್ಣ ಅಂತ ಯಾರಾದರೂ ಟೆಸ್ಟ್ ಮಾಡಿ ಕರೀಡಕ್ಕಾಗುತ್ತಾ ಸರ್? ಏನ್ರಿ ಏನ್ ಕಡಿದಲ್ಲ? ಯಾಕೆ ಕುಸ್ತಿ ಅನ್ಕೊಂಡಿದ್ರಿ? ಬೇಗ ಟೆಸ್ಟ್ ಮಾಡಕ್ ಏನ್ ಕಡಿದ್ರಿ ಅಂತೆಲ್ಲ ನಡೆಯಂಗಿಲ್ಲ ಇಲ್ಲಿ. ಸರ್ ಅಲ್ಲ ಸರ್, ನಾನು ಏನು ಅಂದ್ರೆ ಹಂಗಲ್ಲ ಸರ್. ಈಗ 3ನೇ ಮಗು ಕೂಡ ಮತ್ತೆ ಹೆಣ್ಣಾಗಿದ್ರೆ ಇಲ್ಲ ಇಲ್ಲ, ರೂಲ್ಸ್ ಎಲ್ಲ ಒಪ್ಕೊಳಂಗಿಲ್ಲ, ಅಂತೆಲ್ಲ ನಡೆಯಂಗಿಲ್ಲ ಇಲ್ಲ. ಸರ್ ಸರ್ ಪ್ಲೀಸ್ ಸರ್, ಸರ್ ಸರ್ ಏನಾದ್ರು ಮಾಡಿ ಸರ್. ಸರ್ ಹಂಗೆಲ್ಲ ಮಾಡಕ್ಕಾಗಂಗಿಲ್ಲ ಸರ್, ನಾವು ಮತ್ತೆ ಬಡವರು ಸರ್, ಒಕ್ಕಿಲ್ಲ ಸರ್, ಅದಕ್ಕೆ ನಾವು ಸರ್ಕಾರಿ ಆಸ್ಪತ್ರೆಗೆ ಬರ್ತೀವಿ ಸರ್. ಅಲ್ಲ ಕಣ್ರಿ, ಈ ತರ ಮಾಡಿದ್ರೆ ನನಗೇನ್ ಸಿಗುತ್ತೆ? ಇದೆಲ್ಲ ಕಾನೂನು ಬಾಹಿರ ಸರ್. ನಂಬೇಡಿ ಸರ್, ಸರ್ ನೀವು ನಮ್ಮ ಕಡೆ ಬಂದಿದ್ದೀನಿ ಸರ್. ಅಲ್ಲ ಸರ್, ನಮಗೆ ಹೊಲ ಮನೆ ಬೇರೆ ಸರ್, ಅದನ್ನ ನೋಡ್ಕೊಳಕ್ಕೆ ಮತ್ತೆ ಯಾರೋ ವಾರಸರ ಬೇಡ ಸರ್. ಸರ್ ಸರ್ ಇಬ್ರು ಹೆಣ್ಮಕ್ಳು ಸರ್, ಸರ್ ಹೆಂಗಾರ ಮಾಡಿ ಸರ್. 3ನೇ ಮಗು ಕೂಡ ಮತ್ತೆ ಹೆಣ್ಮಕ್ಳು ಆದ್ರೆ ನಾವು ಏನ್ ಮಾಡೋದು ಸರ್? ಇಷ್ಟೊಂದು ಬೇಡ್ಕೊಂತಿದ್ಯಲ್ಲ, ಅದಕ್ಕೆ ಏನೊಂದು ಮಾಡೋಣ, ಆಮೇಲೆ ಸಿಗು. ಆದ್ರೆ ಈ ವಿಷಯದಲ್ಲಿ ಹೊರಗೆ ಹೋಗ್ಬಾರ್ದು ನೋಡು. ಸರಿ ಸರ್, ಸರ್ ದೇವರಂತ ಸಿಕ್ಬಿಡ್ರಿ ಸರ್ ನನಗೆ. ಸಿಸ್ಟರ್, ಟೇಕ್ ಹರ್ ಇನ್ಸೈಡ್ ಅಂಡ್ ಗೆಟ್ ಹರ್ ಕನ್ಸೆಂಟ್ ಫಾರ್ ಆರ್ಗನೈಸ್ ಸರ್ವಿಸಸ್. ಹೋಗಿ ಅಮ್ಮ ಒಳಗಡೆ ಹೋಗಿ. ಸರ್ ನೀನ್ ಬಂದು ಕೂತ್ಕೋ. ಸ್ವಲ್ಪ ಬೇಡ ಇರ್ತೀನಿ ಬಾ. ನೋಡು, ಇದೆಲ್ಲ ತುಂಬಾ ಸೂಕ್ಷ್ಮ ವಿಷಯ, ಯಾರಿಗೂ ಹೇಳೋಂಗಿಲ್ಲ, ಹೊರಗಡೆ ಹೋಗಂಗಿಲ್ಲ, ಸರಿನಾ? ರಿಪೋರ್ಟ್ಸ್ ಬಂದಿದ್ಮೇಲೆ ಅವ್ರ ಜೊತೆ ಮಾತಾಡೋಣ, ಸರಿನಾ? ಏನಾಗ ಎಲ್ಲದು ಅವ್ರಿಗೆ ಹೇಳಲ್ಲ ಸರ್, ಎಲ್ಲ ನಾಳೆ. ಇವಾಗ ಒಪ್ಪಿಗೆ ಏನಮ್ಮ ಎಲ್ಲರದು? ಇಲ್ಲ ಸರ್, ನಾವು ಹೇಳಿದಾಗ ಹಾಗೇನಿಲ್ಲ ಸರ್. ಮತ್ತೆ ಮುಂದೆ ಇದರಿಂದ ಏನಾಗ್ಬಾರ್ದು ನೋಡ್ರಿ. ಇಲ್ಲ ಸರ್, ನಾನು ಇದ್ದೀನಿ ಸರ್, ನೀವು ಹೆಂಗ ಮಾಡ್ಕೊಡ್ಬೇಕು. ಸರಿ, ಹೋಗಿ ನಾಳೆ ಬನ್ನಿ. What about the yesterday's case? What happened? Oh, okay. We can repeat the message. ನಮಸ್ತೆ ಸರ್. ಬಾರಪ್ಪ, ನಿಮ್ದೆ ರಿಪೋರ್ಟ್ ಮಾಡ್ಬಿಡ್ತೀನಿ. ಅಮ್ಮ ನೀವು ಹೊರಗಡೆ ಇರಿ, ನಿಮ್ಮ ಯಜಮಾನ್ ಸ್ವಲ್ಪ ಮಾತಾಡೋದಿದೆ, ಹೊರಗಡೆ ಇರಿ. ಒಂದು ನಿಮಿಷ ತಡಿ, ಫೋನ್ ಬಂದಿದೆ. ಹಲೋ, ಆಮೇಲೆ ಕಾಲ್ ಮಾಡ್ತೀನಿ. ಅದು ನಿಮ್ಗೆ ಮತ್ತೆ ಹೆಣ್ಮಗಳೇ ಆಗಿದೆಪ್ಪ, ಹೆಣ್ಮಗು ಹೋಗಿದೆ ಸರ್ ಸರ್ ಮತ್ತೆ ಹೆಣ್ಮಗು ಸರ್. ನೋಡಿ, ಏನು ಮಾಡೋಕ್ಕಾಗಲ್ಲ. ಈಗ ಅದು ಕಲಿಸೋದ್ರೆ ಕಲಿಸ್ಲಿ, ಇಲ್ಲ ಹಾಗೆ ಬಿಡ್ತೀರಾ ಅಂದ್ರೆ ನೀವು ನಿಮಗೆ ಬಿಟ್ಟೆ. ಏನು ಮಾಡ್ತೀರಾ ಹೇಳಿ ಬೇಗ. ಸರ್ ಮತ್ತೆ ಹೆಣ್ಮಗು ಸರ್. ಏನು ಮಾಡ್ತೀರಾ ಹೇಳಿ ಬೇಗ. ಹಾಗೆ 2 ಇದೆ ಸರ್, ಮತ್ತೆ 3ನೇ ಕೂಡ ಈಗ ಮತ್ತೆ ಏನು ಮಾಡೋಕ್ಕಾಗಲ್ಲ, ಬೇಗ ಹೇಳಿ. ತುಂಬ ಪೇಷಂಟ್ ನೋಡೋಕ್ಕಿದೆ. ಸರ್ ಏನು ಮಾಡೋದು ಸರ್? ಈಗ ಕಲಿಸ್ತೀರಾ ಅಂದ್ರೆ ನಾನು ಚೀಟಿ ಬರ್ಕೊಡ್ತೀನಿ, ಅದ್ರ ಮುಂದೆ ವಾರ್ಡಿಗೆ ವಾರ್ಡಕ್ಕೆ ಹೋಗಿ ಲಿಟರೆಸ್ಟ್ ನಾವು ಮೀಟ್ ಆಗಿ ಅವ್ರು ತೆಗಿತಾರೆ. ಸರ್ ಏನು ಮಾಡ್ತೀರಾ ಹೇಳಿ ಬೇಗ. ಸರ್ ತಪ್ಪಿಸ್ಬಿಡಿ ಸರ್. ಇನ್ನೊಂದ್ಸಲ ಯೋಚನೆ ಮಾಡ್ಕೊಳ್ಳಿ. ಸರ್ ಇಲ್ಲ ಸರ್, ಸರ್ ತಪ್ಪಿಸ್ಬಿಡಿ ಸರ್. ಸರಿ, ಚೀಟಿ ಬರ್ಕೊಡ್ತೀನಿ,
ಅದೇ ಈ ಕಡೆ ಹೋಗಿ ಆ ಕಡೆ ಹೋಗಿ ಅಲ್ಲಿ ಕೇಳಿ ಹೇಳ್ತಾರೆ, ಸಿಸ್ಟರ್ ಹತ್ರ ಹೋಗಿ ವಾರ್ಡ್ ಹತ್ರ ಕೂಡ ತಿಳಿಸ್ತಾರೆ. ಹೋಗಿ ತಗೊಳ್ಳಿ ರಿಪೋರ್ಟ್ಸ್. ಅಮ್ಮ ಏನೋ ಬೇಜಾರಾಗಬೇಡಿ, ಇನ್ನೂ ಚೆನ್ನಾಗಿರೋ ಡಾಕ್ಟರ್ ಇದ್ದಾರೆ, ಅವ್ರ ಹತ್ರ ಹೋಗಿ ಮೀಟ್ ಆಗಿ ಅವರೆಲ್ಲ ಸಜೆಷನ್ ಕೊಡ್ತಾರೆ, ಅದ್ರ ಪ್ರಕಾರ ಫಾಲೋ ಅಪ್ ಮಾಡಿದ್ರೆ ನೀವು ಚೆನ್ನಾಗಿ. ಇದರಿಂದ ಸಮಾಧಾನಗೊಳ್ಳದ ಆ ತಾಯಿ ಮತ್ತೊಬ್ಬ ಡಾಕ್ಟರ್ ಅಭಿಪ್ರಾಯವನ್ನು ಕೇಳಲು ಹೋಗುತ್ತಾಳೆ. ಹೆಣ್ಣಂತ ಗೊತ್ತಾಯ್ತು ಡಾಕ್ಟ್ರೆ. ಏನು ಹೆಣ್ಮಗು ಅಂತ ಗೊತ್ತಾಯ್ತು ಡಾಕ್ಟ್ರೆ. ಹೆಣ್ಣು ಅಂತ ಏನು ಗೊತ್ತಾಯ್ತು? ಯಾರು ಹೇಳಿದ್ರು ಹೆಣ್ಣು ಅಂತ? ಒಬ್ರು ಡಾಕ್ಟ್ರೇ ಹೇಳಿದ್ರು ಡಾಕ್ಟ್ರೆ. ಯಾವ ಡಾಕ್ಟರ್? ಈಗ ನಮ್ಮ ಕ್ಲಿನಿಕಲ್ಲಿ ಮಾಡಿದ? ಇಲ್ಲ, ಪಕ್ಕದಲ್ಲೆಲ್ಲೋ ಮಾಡಿದ್ರೆ. ಟೆಸ್ಟ್ ಗಿಸ್ಟ್ ಮಾಡಿದ? ಹೌದು ಡಾಕ್ಟ್ರೆ. ಯಾರು ಮಾಡಿಸಿದ್ರು? ನಿಮ್ಗೆ ಯಾರು ಹೇಳಿದ್ರು ಹೆಣ್ಣು ಅಂತ? ಯಾಕೆ ನೋಡಕ್ ಹೋದ್ರೆ ನೀವು? ನಮ್ಮ ರೀ, ಗಂಡ ಹೆಣ್ಣು ಅಂದ್ರೆ ಏನು ಕಮ್ಮಿ ಹಾಕೊಂಡ್ಬಿಟ್ಟಿದ್ದೀರಾ? ಗಂಡು ಅಂದ್ರೆ ಬೇರೆ ಹಾಕೊಂಡ್ಬಿಟ್ಟಿದ್ದೀರಾ? ಯಾರು ನಿಮ್ಗೆ ಫೋರ್ಸ್ ಯಾರು ಮಾಡಿದ್ದ ನೋಡೋಕ್ಕೆ? ನಮ್ಮ ಗಂಡನೇ ಹೇಳಿದ್ರು ಡಾಕ್ಟ್ರೆ. ನಮ್ಮ ನಿಮ್ಮ ಗಂಡನೇನು ಕೆಲಸ ಇಲ್ವಾ ಬೇರೆ? ಯಾಕಂದ್ರೆ ಹೆಣ್ಣು ಅಂತ ಹೆಣ್ಣು ಬೇಡ ಅಂತ ಸಾಯ್ತಾರೆ. ಅವ್ರು ಕಳಿಸ್ಬೇಕು, ಮಾತಾಡ್ತೀನಿ ಅವ್ರಿಗೆ. ಇಲ್ಲ ಡಾಕ್ಟ್ರೆ, ನಾನು ಇಲ್ಲ ಅವ್ರು ಕರೆಸ್ರಿ, ನಾನು ಮಾತಾಡ್ತೀನಿ. ಡಾಕ್ಟ್ರೆ, ನನ್ನ ಗಂಡ ಇವಾಗಿಂದ ಮಾತಾಡ್ತಿಲ್ಲ ನನ್ನ ಜೊತೆ. ಇಲ್ಲ ಅವ್ರು ಕರೆಸ್ರಿ. ಈ ವಿಷಯ ಭಾಳ ಸೀರಿಯಸ್ ರೀ, ಕಾನೂನು ಬಾಹಿರ ಇವೆಲ್ಲ ನೋಡೋದು. ಭಾಳ ತಪ್ಪು ಮಾಡ್ತಿದ್ದೀರ ಇವೆಲ್ಲ. ಯಾಕೆ ಹಿಂಗೆ ಮಾಡ್ತಾರೆ? ನೀವು ಒಬ್ಬರು ಹೇಳ್ತಾನೆ. ಕರೆಸ್ರಿ, ನಿಮ್ಮ ಗಂಡನ ಮಾತಾಡ್ತೀನಿ. ಯಾರು ನಿಮ್ಮ ಗಂಡ? ಹೌದು ಡಾಕ್ಟ್ರೆ. ಬಾರಪ್ಪ, ನಿನ್ನ ಹತ್ರ ಮಾತಾಡೋದಿಲ್ಲ. ಏನು ಮಾಡಕ್ಕೆ ಹೋಗಿದ್ದೀನಿ ಅವ್ರಿಗೆ? ಹೆಣ್ಮಗು ಏನು ಟೆಸ್ಟ್ ಮಾಡಿಸ್ಬಿಟ್ಟೆ ಅಂತ ಹೆಣ್ಮಗುನ ಇದೆ ಅಂತ ಹೇಳಿದ್ರಿ? ಅಲ್ಲ ಸರ್, ಎರಡು ಹೆಣ್ಮಕ್ಳಿದೆ ಸರ್ ಆಗಲೇ. ಅಲ್ಲ, ಎರಡು ಹೆಣ್ಮಕ್ಳಿದ್ರೆ ಸಾಕಲ್ಲ, ಇನ್ಯಾರು ಹೆಣ್ಮಕ್ಳು ಮಾಡ್ಬೋದು? ಮಕ್ಕಳೇ ಯಾಕೆ ಮಾಡ್ಕೊಂಡು ಎರಡು ಸಾಕಲ್ಲ? ಸರ್ ಅಲ್ಲ ಸರ್, ಗಂಡು ಮಗು ಬೇಕಂತ ಸರ್. ಗಂಡು ಮಗು ಇದ್ರೆ ಗಂಡು ಮಗು ಏನು ಮಾಡ್ತಾನೆ? ಗಂಡು ಏನು ಮಾಡ್ತಾನೆ ನಿನಗೆ? ಹೆಣ್ಣು ಗಂಡು ಯಾಕೆ ಹಿಂಗೆ ಮಾಡ್ತೀರಾ? ಹೆಣ್ಣಂದ್ರೆ ಕೀಳು, ಗಂಡಂದ್ರೆ ಮೇಲೆ ಅನ್ಕೊಂಡ್ಬಿಟ್ಟಿದ್ದೀರಾ? ನಿಮ್ಮ ತಾಯಿ ಹೆಣ್ತಾನೆ, ನಿಮ್ಮ ಹೆಂಡತಿ ಹೆಣ್ತಾನೆ, ಈ ಭಾರತ ಮಾತೆ ಹೆಣ್ತಾನೆ. ಯಾಕಪ್ಪ ಹಿಂಗೆ ಮಾಡ್ತೀರಾ? ಯಾರಪ್ಪ ಟೆಸ್ಟ್ ಯಾಕೆ ಮಾಡ್ಸೋರು? ಯಾಕೆ ಮಾಡ್ಸಪ್ಪ? ಯಾರು ಮಾಡಿದ್ರು ಟೆಸ್ಟ್? ನಿಮ್ಮ ಹೆಂಡತಿಗೆ ಯಾರು ಟೆಸ್ಟ್ ಮಾಡಿದ್ರು? ಲಂಚ ಕೊಟ್ಟು ಮಾಡಿಸಿದೆ ನೀನು? ನಿಮ್ಮಂಥವ್ರು ಭಯದಲ್ಲ, ಅಂಥವ್ರು ಬಂದು ಜೈಲು ಹಾಕ್ಬೇಕು ಫಸ್ಟ್. ಲಂಚ ಇಸ್ಕೊಂಡು ಮಾಡೋರು ಎಲ್ಲೆಲ್ಲೋ ಲಂಚ ಕೊಟ್ಟು ಟೆಸ್ಟ್ ಮಾಡ್ಬಿಡ್ತೀವಿ ಅಂದ್ರೆ ಹೋಗ್ಬಿಡ್ತೀಯ ನೀನು? ಹೊಟ್ಟೆ ಗಂಡೆ ಮಗು ಇರುತ್ತೆ, ದುಡ್ಡಿಗೋಸ್ಕರ ಹೆಣ್ಮಗು ಅಂತಾರೆ. ಅವಾಗ ಏನು ಮಾಡ್ತೀಯ? ತೆಗೆದಾಕ್ತಾರೆ, ದುಡ್ಡು ಇಸ್ಕೊಂತಾರೆ. ಲಂಚ ತಪ್ಪಾಗ್ತದೆ. ಲಂಚ ಯಾವತ್ತು ಇಸ್ಕೋಬಾರ್ದು, ಕೊಡಬಾರ್ದು. ಅದಕ್ಕೆ ನಮ್ಮ ದೇಶ ಹಿಂಗಾಗಿರೋದು. ಆಯಿತು, ಮೊದಲೆರಡು ಹೆಣ್ಮಕ್ಳು ಏನು ಮಾಡ್ತಾರೆ? ಹೆಣ್ಮಕ್ಳು ಅವರು ಮೊದಲೆರಡು ಏನು ಮಾಡ್ತಾರೆ ಅವರು? ಸರ್ ದಿನ ಬೆಳಿಗ್ಗೆ ಕೂಲಿ ಕಳಿಸ್ತಾರೆ ಸರ್. ಏನಪ್ಪ ನೀನು ಮನುಷ್ಯನ ಮಗನ? ನೀನು ಕೂಲಿಗೆ ಕಳಿಸ್ಬಾರ್ದು, ಸ್ಕೂಲಿಗೆ ಕಳಿಸ್ಬೇಕು. ಹೆಣ್ಣೊಂದು ಕಲಿತಾರೆ, ಶಾಲೆ ಅಂತ ಕಲಿದಂತೆ. ಹೆಣ್ಣು ಸಂಸಾರದ ಕಣ್ಣು ಅಂತಾರೆ. ಯಾವ್ದು ಮಾಡಕ್ ಹೋಗ್ತೀನಿ ನೀನು? ಹೊಟ್ಟೆಪಾಡಿ ಬೇಕಲ್ಲ ಸರ್, ಹೊಟ್ಟೆಪಾಡಿಗೆ ಆಗಲ್ಲ ಸರ್. ಹೊಟ್ಟೆಪಾಡಿಗೆ ಕುಡಿಯೋದು, ಸೇದೋದು, ಸಿಗರೇಟ್ ಸೇದೋದು ಬಿಡು. ದುಡ್ಡನ್ನ ಹೆಣ್ಣಿಗೆ ಒಂದು 10 ವರ್ಷ ಕಳಿಸು, 10 ವರ್ಷ ಶಾಲೆಗೆ ಕಳಿಸು. ನೀನು 100 ವರ್ಷ ರಾಜಸ್ಥಾನ ನೋಡ್ಕೊಂತಾರೆ ಹೆಣ್ಣು. ಸರ್ ದುಡ್ಡು ಬೇಕಲ್ಲ ಸರ್, ಶಾಲೆಗೆ ಕಳ್ಸಕ್ಕೆ ದುಡ್ಡಿಲ್ಲ ಸರ್. ಗೌರ್ಮೆಂಟ್ ಶಾಲೆ ಕಳ್ಸಪ್ಪ. ಗೌರ್ಮೆಂಟ್ ಶಾಲೆ ದುಡ್ಡು ಕೇಳ್ತಿದ್ದೇನು? ಗೌರ್ಮೆಂಟ್ ಶಾಲೆ ದುಡ್ಡು ಕೊಡ್ತದೆ, ನಿನಗೆ ಊಟ ಕೊಡ್ತದೆ, ನಿನಗೆ ಸೈಕಲ್ ಕೊಡ್ತದೆ. ನಿನ್ನ ಹೆಣ್ಮಗಳಿಗೆ ನೀನು ಹೆಣ್ಣನ್ನು ಕಳಿಸಿ ನೋಡು, ನಿನ್ನ ದೇವ್ರ ಥರ ನೋಡ್ತಾಳೆ. ಗಂಡು ಬೇಕಾಗಿದೆ ನಿನಗೆ? ಗಂಡು ಏನು ಮಾಡ್ತಾನೆ ಅನ್ಕೊಂಡಿದ್ದೆ? ಈ ವೃದ್ಧಾಶ್ರಮ ಬಿಸ್ನೆಸ್ ಎಲ್ಲ ಗಂಡು ಮಕ್ಕಳಿಂದನೇ ಆಗ್ತಿರೋದು. ಆ ಗಂಡು ಮಕ್ಕಳೇ ನಮಗೆಲ್ಲ ಹಿಂಗೆ ಮಾಡ್ತಿರೋದು. ನೀನು ಗಂಡು ಮಗು ನೋಡ್ಕೊಳ್ಳಲ್ಲ, ಗಂಡು ಮಗ ಹೆಂಡತಿ ತಗೊಂಡಾಗೆ ಬೇರೆ ಕಡೆ ಹೋಗ್ತಾರೆ. ಹೆಣ್ಮಕ್ಳೇ ನೋಡ್ಕೊಳ್ಳಲ್ಲ. ನೀನು ಇಂಥವೆಲ್ಲ ಯಾಕೆ ಮಾಡ್ತೀನಿ? ನೀನೇನಾದ್ರು ಹಿಂಗೆ ಮಾಡೋಕೆ ಹೋದ್ರೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡಿಸಿ ನೀನು ಜೈಲಿಗೆ ಹಾಕ್ತೀನಿ. ನಿಜವಾಗ್ಲೂ ಹಿಂಗೆಲ್ಲ ಮಾಡೋಕೆ ಹೋಗ್ಬಾರ್ದು. ನಾನು ಇದರಿಂದ ನನ್ನ ನಿಜವಾಗ್ಲೂ ಯಾವುದು ನಿಂತು ಇಲ್ಲ ಸರ್, ಕಿಣಿಗೆರ ನೋಡಿ, ನೀನು ಇಂಥವು ಮಾಡಿದ್ರೆ ನೀನು ಜೈಲಿಗೆ ನಾನೇ ಕಳಿಸ್ತೀನಿ. ಮೊದಲು ಆ ತಾಯಿ ನೀಟಾಗಿ ನೋಡ್ಕೋ, ಆ ಹೊಟ್ಟೆ ಬೆಳೀತಿರೋ ಮಗುನ ನೀಟಾಗಿ ನೋಡ್ಕೋ. ಆ ಯಾರಿಗೆ ಗೊತ್ತಾ, ಆ ಮಗುನ ದೊಡ್ಡ ವ್ಯಕ್ತಿ ಆಗ್ಬೋದು, ಮುಂದೆ ನಾಳೆ ದೇಶಕ್ಕೆ ಕೀರ್ತಿ ತರ್ಬೋದು. ಎಷ್ಟು ಎಕ್ಸಾಂಪಲ್ಸ್ ಎಲ್ಲ ಗೊತ್ತೇನು? ಎಷ್ಟು ಉದಾಹರಣೆ ಎಲ್ಲ ಗೊತ್ತೇನು? ನೋಡಿ, ಹೇಳಕತ್ತೀನಿ, ಒಳ್ಳೆ ಭಾಷೆಗೆ ಹೇಳಕತ್ತೀನಿ. ನೀಟಾಗಿ ನೋಡ್ಕ ಹೆಣ್ಣೋನ, ನಿನ್ನ ದೇವ್ರು ನೋಡ್ಕೊಂಡು ನೋಡ್ಕೊಂತಾರೆ. ವೀಕ್ಷಕರೇ, ಈ ಪ್ರಯತ್ನದಲ್ಲಿ ನಾವು ನಿಮಗೆ ತಿಳಿಸಬೇಕೆಂದು ಬಯಸುತ್ತಿರುವ ವಿಷಯಗಳೇನೆಂದರೆ, ಮೊದಲನೇದಾಗಿ ಭ್ರೂಣಹತ್ಯೆ ಮಹಾಪಾಪ, ಇದನ್ನು ತಡೆಗಟ್ಟಲೇಬೇಕು. ಹಾಗೂ ಬಾಲಕಾರ್ಮಿಕತೆಯನ್ನು ತಡೆಯುವುದು ನಮ್ಮ ದೇಶದ ಅತಿದೊಡ್ಡ ಕರ್ತವ್ಯ. ಮತ್ತು ಮೂರನೆಯದಾಗಿ ಲಂಚವನ್ನು ಎಲ್ಲೂ ನೀಡದಿರಿ, ಇದು ನಮ್ಮ ದೇಶಕ್ಕೆ ಹಾನಿಕಾರಕ. ಧನ್ಯವಾದಗಳು.